ಎನ್ಐಎ ತನಿಖೆಗೆ ಬಿಜೆಪಿ ನಾಯಕರ ಆಗ್ರಹ. ವಿದೇಶದಿಂದ ಹಣ ಬಂದಿದೆ, ಹೊರ ರಾಜ್ಯದಲ್ಲಿ ಪಿತೂರಿ ನಡೆದಿದೆ. ಕೇರಳ, ತಮಿಳುನಾಡಿನಲ್ಲಿ ಪಿತೂರಿ ಮಾಡಿದ್ದಾರೆ. ಎನ್ಐಎ, ಸಿಬಿಐ ತನಿಖೆಯಿಂದ ಮಾತ್ರ ಸತ್ಯ ಹೊರಬರಬೇಕು. ಸಮಾವೇಶದಲ್ಲೂ ಇದನ್ನೇ ಆಗ್ರಹ ಮಾಡುತ್ತಿದ್ದಾರೆ ಬಿಜೆಪಿ ನಾಯಕರು. ಧರ್ಮಸ್ಥಳ ಎನ್ಐಎ ತನಿಖೆಗೆ ಬಿಜೆಪಿ ನಾಯಕರು ಆಗ್ರಹ ಮಾಡುತ್ತಿದ್ದಾರೆ. ವಿದೇಶದಿಂದ ಹಣ ಬರ್ತಾ ಇದೆ, ಫಂಡಿಂಗ್ ಆಗಿದೆ, ಹೊರ ರಾಜ್ಯದಲ್ಲಿ ಒಂದು ಷಡ್ಯಂತ್ರ, ಪಿತೂರಿ ಆಗಿದೆ. ಈ ಬಗ್ಗೆ ತನಿಖೆ ಆಗಬೇಕು. ಹಾಗಾಗಿ ಧರ್ಮಸ್ಥಳ ಕೇಸನ್ನ ಎನ್ಐಎಗೆ ಅಥವಾ ಸಿಬಿಐಗೆ ಕೊಡಬೇಕು, ಆವಾಗಷ್ಟೇ ಸತ್ಯ ಹೊರಗೆ ಬರುತ್ತೆ ಅಂತೇಳಿ ಸಮಾವೇಶದಲ್ಲೂ ಕೂಡ ಇದನ್ನೇ ಮಾತನಾಡ್ತಿದ್ದಾರೆ. ಅಂದ್ರೆ ಇವತ್ತು ಧರ್ಮಸ್ಥಳದಲ್ಲಿ ಬಿಜೆಪಿ ನಾಯಕರಿಂದ ಒಂದು ದೊಡ್ಡ ಮಟ್ಟದಲ್ಲಿ ಸಮಾವೇಶ ನಡೀತಾ ಇದೆ. ಬಿಜೆಪಿ ನಾಯಕರು, ಕಾರ್ಯಕರ್ತರು, ಶಾಸಕರು, ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ಸಮಾವೇಶ ನಡೀತಾ ಇದೆ ಧರ್ಮಸ್ಥಳದಲ್ಲಿ. ಅಂದ್ರೆ ಧರ್ಮದ ಪರವಾಗಿ, ಕ್ಷೇತ್ರದ ಪರವಾಗಿ ಈ ಒಂದು ಸಮಾವೇಶ ನಡೀತಾ ಇರುವಂತದ್ದು. ಈ ಒಂದು ಪಾದಯಾತ್ರೆ ಇರಬಹುದು, ಪಾದಯಾತ್ರೆ ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗಿಯಾಗ್ತಾರೆ, ಮಾತನಾಡ್ತಾರೆ ಅಂತ ಹೇಳಲಾಗ್ತಿತ್ತು. ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ, ಈ ಒಂದು ಸಮಾವೇಶದಲ್ಲೂ ಕೂಡ ಇದೇ ಮಾತನಾಡ್ತಿದ್ದಾರೆ ಬಿಜೆಪಿ ನಾಯಕರು. ನೋಡಿ, ಯೂಟ್ಯೂಬರ್ಸ್ ಇರಬಹುದು. ಯೂಟ್ಯೂಬರ್ಸ್ ಅಂದ್ರೆ ಯಾರು? ಮೊದಲನೇದಾಗಿ ಈ ಒಂದು ಕೇಸ್ ಸಂಬಂಧಪಟ್ಟಂತೆ ಮೊಹಮ್ಮದ್ ಸಮೀರ್ ಅಂದ್ರೆ ಧೂತಾ ಸಮೀರ್ ಅನ್ನುವಂತ ಇದಾನಲ್ಲ, ಇವನಿಗೇನೆ ಅಂತಾರಾಷ್ಟ್ರೀಯ ಅಂದ್ರೆ ಬೇರೆ ದೇಶದಿಂದ ಹಣ ಬಂದಿದೆ, ಫಂಡಿಂಗ್ ಆಗಿದೆ. ಈ ಬಗ್ಗೆ ಯಾಕೆ ಸರ್ಕಾರ ತಲೆ ಕೆಡಿಸ್ಕೋತಿಲ್ಲ? ಲಕ್ಷ ಲಕ್ಷ ಹಣ ಬಂದಿದೆ, ಟ್ರಾನ್ಸ್ಫರ್ ಆಗಿದೆ, ಈ ಬಗ್ಗೆ ತನಿಖೆ ಆಗಬೇಕು. ಯಾಕೆ ತನಿಖೆ ಆಗ್ತಿಲ್ಲ? ನೋಡಿ, SIT ಅವರಿಂದ ತನಿಖೆ ಸರಿಯಾಗಿ ಆಗ್ತಾ ಇಲ್ಲ ಅಂತಂದ್ರೆ ದಯವಿಟ್ಟು ಈ ಧರ್ಮಸ್ಥಳ ಕೇಸನ್ನ ಎನ್ಐಎಗೆ ಅಥವಾ ಸಿಬಿಐಗೆ ಕೊಡಿ ಅಂತೇಳಿ ಆಗ್ರಹ ಮಾಡ್ತಿದ್ದಾರೆ. ಆವಾಗಷ್ಟೇ ಈ ಒಂದು ಸತ್ಯ ಹೊರಗೆ ಬರುತ್ತೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಇವತ್ತು ಸಮಾವೇಶದಲ್ಲೂ ಕೂಡ ಇದನ್ನೇ ಮಾತನಾಡ್ತಿದ್ದಾರೆ ಬಿಜೆಪಿ ನಾಯಕರು.